ಒಟ್ಟಿನಲ್ಲಿ ಪಾಕಿಸ್ತಾನ ಮ್ಯಾಪಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ಇರಬಾರ್ದು. ಇದಕ್ಕೇನಂತಾರೆ, ಅದಕ್ಕೆ ಅಂದರೆ ಊಸುರುಳ್ಳಿ ಅಂತ ಬಣ್ಣ ಬದಲಾಯ್ತದೆ. ಇವಾಗ ಅವ್ನು ಮಿಲ್ಟ್ರಿಯವ್ರು ಹೊಟ್ಟೋಗಿದ್ದಾರೆ, ಮಿಲ್ಟ್ರಿಯವರು 5,000 ಜನ ಬೇರೆ ಹೊಟ್ಟೋಗಿದ್ದಾರೆ, ಇವನು ಮಿಲ್ಟ್ರಿ ಕ್ಯಾಪ್ಟನ್ ಎಲ್ಲ ಹೊಟ್ಟೋಗಿದ್ದಾನೆ. ಅವರೆಲ್ಲೂ ಹೋಗಿರಲ್ಲ, ಇನ್ನೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಕಣಿವೆಗಳಲ್ಲಿ. ಹಿಂದೂಗಳ ಟಾರ್ಗೆಟ್ ಅಂದರೆ ಭಾರತ ದೇಶದಲ್ಲಿ ಇರೋರೇ ಹಿಂದೂಗಳು ಜಾಸ್ತಿ ಅಲ್ವಾ. ಅವ್ರ ಪಾಪ್ಯುಲೇಷನ್ ಬೇರೆ ಬೆಳಿಬೇಕು. ಹಿಂದೂಗಳು ಕಮ್ಮಿ ಆದರೆ ನಾವು ಹೆಂಗಿದ್ರು ಕಾಶ್ಮೀರಿಂದ ಅಕ್ವೈರ್ ಮಾಡ್ಕೊಳ್ತಾನೆ ಇರ್ತೀವಿ. ಆವಾಗ ಹಿಂದೂಗಳನ್ನ ನಾವು ಸಂಹಾರ ಮಾಡ್ಬೋದು ಅಂತ ಅವರು. ಮಧ್ಯಸ್ಥಿಕೆ ವಹಿಸೋದು ಬೇಡ, ಯಾವ ಮಧ್ಯಸ್ಥಿಕೆನೂ ಬೇಡ. ನಮ್ಮ ಮೋದಿ ಏನು ಡಿಸಿಷನ್ ತಗೊಳ್ತಾರೋ ಅದು ಬೆಸ್ಟು. ಒಟ್ಟಿನಲ್ಲಿ ಪಾಕಿಸ್ತಾನ ಮ್ಯಾಪಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ಇರಬಾರ್ದು. ಯುದ್ಧ ಆಗಬೇಕು, ಯುದ್ಧ ಆಗಲೇಬೇಕು. ಇದು ಒಳ್ಳೆ ಸೀಸನ್ನು, ಒಳ್ಳೆ ಟೈಮು. ಇವಾಗ ಒಳ್ಳೇದು ಮಾಡಿದ್ರೆ ನಾವು ಅಲ್ಲಿ ಕಾಶ್ಮೀರಲ್ಲಿ ಏನಿದೆ, ಜಮ್ಮು ಕಾಶ್ಮೀರ, ನಮಗೆ ಟೂರಿಸ್ಟ್ ಪ್ಲೇಸ್ ಏನಿದೆ ಅಲ್ಲಿ ನಮ್ಮ ಹಿಂದೂಗಳು ಧೈರ್ಯವಾಗಿ, ಹಿಂದೂಗಳು ಅಂತಾನೆ ಅಲ್ಲ, ಬೇರೆ ಯಾವ ಜನ ಬೇಕಾದ್ರೆ ಧೈರ್ಯವಾಗಿ ಓಡಾಡ್ಬೋದು. ಒಂದು ಹ್ಯಾಪಿಯಾಗಿ ಕಾಲ ತಳ್ಬಿಟ್ಟು ಬರ್ಬೋದು, ಮಾಡ್ಕೊಂಡು ಬರ್ಬೋದು. ಏನು ಸಮಸ್ಯೆ ಆಗಲ್ಲ. ಸಮಸ್ಯೆ ಪರಿಹಾರ ಆಗುತ್ತೆ. ನಮಗೆ ಎಷ್ಟೋ ವರ್ಷಗಳಿಂದ ಇರೋ ಸಮಸ್ಯೆ ಪರಿಹಾರ ಆಗುತ್ತೆ. ನಮ್ಮ ಭಾರತ ದೇಶಕ್ಕೊಂದು ತುಂಬ ಒಳ್ಳೆ ಕೆಲಸ ಅಂದರೆ ಅದೇ, ಯುದ್ಧ ಆಗಬೇಕು, ಪಾಕಿಸ್ತಾನ ನಿರ್ನಾಮ ಆಗಬೇಕು. ಅವರು ಗೋಸುಂಬಿ ಅಂತಾರೆ, ಗೊತ್ತಾ ನಿಮಗೆ? ಇದಕ್ಕೇನಂತಾರೆ, ಅದಕ್ಕೆ ಅಂದರೆ ಊಸುರುಳ್ಳಿ ಅಂತ ಬಣ್ಣ ಬದಲಾಯ್ತದೆ. ಇವಾಗ ಅವನು ಮಿಲ್ಟ್ರಿಯವ್ರು ಹೊಟ್ಟೋಗಿದ್ದಾರೆ, ಮಿಲ್ಟ್ರಿಯವರು 5,000 ಜನ ಬೇರೆ ಹೊಟ್ಟೋಗಿದ್ದಾರೆ, ಇವನು ಮಿಲ್ಟ್ರಿ ಕ್ಯಾಪ್ಟನ್ ಎಲ್ಲ ಹೊಟ್ಟೋಗಿದ್ದಾನೆ. ಅವರೆಲ್ಲೂ ಹೋಗಿರಲ್ಲ, ಇನ್ನೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಕಣಿವೆಗಳಲ್ಲಿ. ಅವರೆಲ್ಲ ಕಣಿವೆಗಳಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಿರ್ತಾರೆ. ನಮ್ಮ ರಾಜಕಾರಣಿಗಳಾಗಲಿ, ನಮ್ಮ ಮಿಲ್ಟ್ರಿ ಆಫೀಸರ್ಗಳಾಗಲಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಆ ಕಣಿವೆಗಳು ಏನಿದೆ ಅಲ್ಲಿ ಡೆಫಿನೆಟ್ ನಾನು ಹೇಳಿದ್ದು ಹಾಗೇ ಆಗಿರುತ್ತೆ. ಯಾರಲ್ಲಿ? ಪಾಕಿಸ್ತಾನದಲ್ಲಿ ಏನಂದರೆ ಬೇರೆ ದೇಶದವರು ಸಪೋರ್ಟ್ ಮಾಡಲಿ ನಮಗೆ ಅಂತ ಅವರು ಇದೊಂದು ನಾಟಕ ಅಷ್ಟೇ. ಅವ್ರ ಯುದ್ಧ ಅವ್ರಿಗೂ ಬೇಕು, ಬಟ್ ಅವ್ರೇನು ಆರ್ಥಿಕ ಪರಿಸ್ಥಿತಿಲೂ ಚೆನ್ನಾಗಿ ಇರ್ಬೋದು ಅನಿಸುತ್ತೆ. ಬಟ್ ಅವ್ರಿಗೇನಂದರೆ ಇದೊಂದು ದೊಡ್ಡ ನಾಟಕ. ಆಗ್ಬೋದು, ಅದು ನ್ಯಾಚುರಲ್ ಆಗೇ ಆಗುತ್ತೆ. ಯುದ್ಧ ಆದಮೇಲೆ ಒಂದು ದೇಶದಲ್ಲಿ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಏರುಪೇರು ಆಗೋದಂತೂ 100% ಕರೆಕ್ಟು. ಬಟ್ ಆದರೂ ನಾವು ತಡ್ಕೊಳ್ಬೋದು. ನಮ್ಮ ಜನ, ನಮ್ಮ ಹಿಂದೂಗಳು, ನಮ್ಮ ಭಾರತ ದೇಶ ಏನಿದೆ, ಭಾರತ ದೇಶದಲ್ಲಿ ಎಷ್ಟು ಜಾತಿ ಇದೆ ಎಲ್ಲ ತಡ್ಕೊಳ್ತಾರೆ. ಯಾಕಂದರೆ ಪಾಕಿಸ್ತಾನ ಮೊದಲಿಂದ ನಮ್ಗೆ ಅಷ್ಟು ತೊಂದರೆ ಕೊಟ್ಟಿದೆ, ಮಾಡಲೇಬೇಕು. ನನಗಂತೂ ತುಂಬ ಇಷ್ಟ, ನಾನು ಹೊಟ್ಟೋಗ್ತೀನಿ ಕರೆದ್ರೆ ಬೇಕಾದ್ರೆ. ಏನಕ್ಕೆ ಅಂದರೆ ಅವ್ರಿಗೆ ಜಮ್ಮು ಕಾಶ್ಮೀರ ಬೇಕು, ಅದು ಒಂದು ಆಕ್ಯುಪೈ ಮಾಡಿಕೊಂಡ್ರೆ, ಅದೊಂದುಗೆ ನಾವು ಅವರು ಇದು ಬಂದರೆ ಸೇರಿಕೊಂಡ್ರೆ ಅಲ್ಲಿಂದ ಭಾರತನ ಒಂದು ಸ್ಟೆಪ್ ಬೈ ಸ್ಟೆಪ್ ಏನಾದರೂ ತಗೊಳ್ತಾನೆ ಇರ್ಬೋದು. ಮುಂದಕ್ಕೆ ಅವ್ರು ನಮಗೆ ತೊಂದರೆ ಕೊಡ್ತಾನೆ ಇರ್ಬೋದಲ್ವ. ಮೇಯ್ನು ಅವ್ರಿಗೆ ಅದೇ ಬೇಕಾಗಿರೋ, ತಲೆ ಬೇಕು ಅವರಿಗೆ. ನಮ್ಮದು ತಲೆ ಹತ್ರನೇ ಹಿಡ್ಕೊಂಬಿಟ್ರೆ ಮುಂದೆ ಒಳಗಡೆ ಹೆಜ್ಜೆ ಇಡೋಕ್ಕೆ ಅವ್ರಿಗೆ ಇದಾಗುತ್ತಲ್ವ, ಏನೋ ಎಂಟ್ರಿ ಆಗೋಕ್ಕೆ. ಅದಕ್ಕೋಸ್ಕರ ಅವ್ರು ಈ ಥರ ಪ್ಲ್ಯಾನ್ಗಳು ಮಾಡ್ತಾ ಇರೋದು. ಅವ್ರಿಗೆ ತುಂಬ ಚೀನಾ ಬೇರೆ ಸಪೋರ್ಟ್ ಇದೆ, ಅದು ದೊಡ್ಡ ಇದು ಅವ್ರಿಗೆ ಅಡ್ವಾಂಟೇಜ್. ಅಮೇರಿಕವರು ಮಧ್ಯಸ್ಥಿಕೆ ಬಂದು ವಾರ್ ಮಾಡಲಿ ಅಂದರೆ ಬೇಕು. ವಾರ್ ಮಾಡಬೇಡಿ, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ನೀವು ಕೂತು ಮಾತಾಡಿ ಅಂದರೆ ಅದಕ್ಕೆ ಬೇಡವೇ ಬೇಡ. ಅವರು ನಮಗೆ ತಾಕತ್ತಿದೆ, ಭಾರತ ದೇಶಕ್ಕೆ ತಾಕತ್ತಿದೆ, ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅವ್ರ ವಿತೌಟ್ ಸಪೋರ್ಟ್, ಅಮೇರಿಕಾ ಸಪೋರ್ಟ್ ಇಲ್ಲದೇ ನಾವು ವಾರ್ ಮಾಡಿ ಗೆಲ್ಬೋದು. ಹಿಂದೂಗಳ ಟಾರ್ಗೆಟ್ ಅಂದರೆ ಭಾರತ ದೇಶದಲ್ಲಿ ಇರೋರೇ ಹಿಂದೂಗಳು ಜಾಸ್ತಿ ಅಲ್ವಾ. ಅವ್ರ ಪಾಪ್ಯುಲೇಷನ್ ಬೇರೆ ಬೆಳಿಬೇಕು. ಹಿಂದೂಗಳು ಕಮ್ಮಿ ಆದರೆ ನಾವು ಹೆಂಗಿದ್ರು ಕಾಶ್ಮೀರಿಂದ ಅಕ್ವೈರ್ ಮಾಡ್ಕೊಳ್ತಾನೆ ಇರ್ತೀವಿ. ಆವಾಗ ಹಿಂದೂಗಳನ್ನ ನಾವು ಸಂಹಾರ ಮಾಡ್ಬೋದು ಅಂತ ಅವರು. ಅದೇ ಟಾರ್ಗೆಟ್ ಅವ್ರದ್ದು. ಖಂಡಿತ ಆಗಬೇಕು. ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಅವ್ರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯಿಸ್ಬಿಡ್ಬೇಕು, ಅರೆಸ್ಟ್ ಮಾಡಬೇಕು. ಮಾಡಿದ ತಕ್ಷಣ ಅವ್ರೇನು ಮಾಡ್ತಾರೆ, ಕತ್ತರಿಸೋದು, ಕೈಗಳು ಕತ್ತರಿಸೋದು, ಬೇರೆ ಯಾರಿಗಾನ ಸಿಕ್ಕರೆ ಅದೇ ಥರ ನಾವು ಮಾಡಬೇಕು. ಅದೇ ಥರ ನಾವು ಮಾಡಿದ್ರೇ ಅವ್ರಿಗೆ ಭಯ ಬರೋದು, ಮತ್ತು ಅವರು ನಮ್ಮ ಸಹವಾಸಕ್ಕೆ ಬರ್ದಿರೇ ಇರೋದು. ನಾವು ಯಾವಾಗ ಅವರಿಗೆ ಈ ಥರ ಜೈಲಿಗೆ ಹಾಕೋದು, ಒಂದು 10 ವರ್ಷ 10 ವರ್ಷ 15 ವರ್ಷ ತಿರುಗಿಬಿಟ್ಬಿಡೋದು ಮಾಡಿದ್ರೆ ಅವ್ರು ರಿಪೀಟ್ ಮಾಡ್ತಾನೇ ಇರ್ತಾರೆ. ಅದು ರಿಪೀಟ್ ಆಗ್ತಾನೇ ಇರುತ್ತೆ.
ಅದಕ್ಕೆ ಅವ್ರು ಸಿಕ್ಕಿದ ತಕ್ಷಣ ಹಾಗೆ ಅರಿಬೇಕು ಅಂದರೆ ಅವ್ರು ಫುಲ್ಲು ನಿರ್ನಾಮ ಆಗಬೇಕು. ನೋಡಿ ಅವನ್ನ ಇದರಲ್ಲೇ ಇಟ್ಕೊಂಡಿದ್ದಾರೆ, ಲಾಹೋರಲ್ಲಿ. ಅವ್ನು ಟೆರರಿಸ್ಟ್ ಕಿಂಗ್ ಅವನನ್ನು ಭಾರತಕ್ಕೆ ಒಪ್ಸೋಕ್ಕೂ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಇಂಥ ಟೈಮಲ್ಲಿ ನಾವು ಮಾಡಬಾರ್ದ ಹೇಳಿ. ಅವನು ಪಾಕಿಸ್ತಾನ ಪ್ರೈಮ್ ಮಿನಿಸ್ಟ್ರಿಕ್ಕಿಂತ ಪವರ್ಫುಲ್ಲಾಗಿರೋ ಅವ್ನು ಮಾಡ್ತಾರೆ ಟೆರರಿಸ್ಟ್ಗೆ ಸಪೋರ್ಟು ಅಲ್ವಾ. ಅದರಿಂದ ಒಂದು ಸತಿ ಮಾಡಿದ್ರೆ ಅವರೂ ನಿರ್ನಾಮ ಆಗೋದಂತೂ ಡೆಫಿನೆಟ್. ಬೀಟ್ಲೆಸ್ ಕರ್ನಾಟಕ.